ಯುಪಿಐ ಬಳಕೆದಾರರಿಗೆ ಇದೊಂದು ಖುಷಿಯ ಸುದ್ದಿ. ಯುಪಿಐ ಲೈಟ್ ಇ ಮ್ಯಾಂಡೇಟ್ ಅನ್ನ ಆರ್ಬಿಐ ಪ್ರಕಟಿಸಿದೆ. ಇದರೊಂದಿಗೆ ಯುಪಿಐ ಹಣ ಪಾವತಿ ವ್ಯವಸ್ಥೆ ಇನ್ನಷ್ಟು ಸುಗಮಗೊಳ್ಳಲಿದೆ. ಏನಿದು ಯುಪಿಐ ಲೈಟ್? ಮಾಹಿತಿ ಕೊಡ್ತೀವಿ ಈ ಸ್ಟೋರಿಯಲ್ಲಿ. ಯುಪಿಐ ಬಳಕೆದಾರರಿಗೆ ಖುಷಿಯ ಸುದ್ದಿ. ಯುಪಿಐ ಲೈಟ್ ಇ ಮ್ಯಾಂಡೇಟ್ ಅನ್ನ ಆರ್ಬಿಐ ಪ್ರಕಟಿಸಿದೆ. ಇದರೊಂದಿಗೆ ಯುಪಿಐ ಹಣ ಪಾವತಿ ವ್ಯವಸ್ಥೆ ಇನ್ನಷ್ಟು ಸುಗಮಗೊಳ್ಳಲಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು ಯುಪಿಐ ಲೈಟ್ ಇ ಮ್ಯಾಂಡೇಟ್ ಅನ್ನ ಪ್ರಕಟಿಸಿದ್ದಾರೆ. ಏನಿದು ಯುಪಿಐ ಲೈಟ್? ಯುಪಿಐ ಪಾವತಿ ಆಪ್ಗಳಲ್ಲಿ 2022 ಸೆಪ್ಟೆಂಬರ್ನಲ್ಲಿ ಲೈಟ್ ಫೀಚರ್ ಅನ್ನ ಪರಿಚಯಿಸಲಾಗಿತ್ತು. ಇದು ಡಿಜಿಟಲ್ ವ್ಯಾಲೆಟ್ ರೀತಿಯದ್ದು. ಲೈಟ್ ಅಕೌಂಟ್ನಲ್ಲಿ 2,000 ರೂಪಾಯಿಯವರೆಗೂ ಹಣ ತುಂಬಿಸಿ ಇಡಬಹುದು. 200 ರೂಪಾಯಿಗಿಂತ ಕಡಿಮೆ ಮೊತ್ತದ ವಹಿವಾಟಿಗೆ ಲೈಟ್ ಮೂಲಕ ಪಿನ್ ನಮೂದಿಸುವ ಅವಶ್ಯಕತೆ ಇಲ್ಲದೆ ಹಣ ಪಾವತಿಸುವ ಅವಕಾಶ ಕೊಡಲಾಗಿತ್ತು. ಬಳಿಕ ಈ ವಹಿವಾಟು ಮಿತಿಯನ್ನ 500 ರೂಪಾಯಿಗೆ ಹೆಚ್ಚಿಸಲಾಯಿತು. ಆದರೆ ಯುಪಿಐ ಲೈಟ್ನ ವ್ಯಾಲೆಟ್ಗೆ ಮ್ಯಾನ್ಯುಯಲ್ ಆಗಿ ಹಣ ಜಮೆ ಮಾಡಬೇಕು. ಈಗ ಈ ಮ್ಯಾಂಡೇಟ್ ಮಾಡೋದ್ರಿಂದ 2,000 ರೂಪಾಯಿವರೆಗೆ ಹಣವನ್ನ ಸ್ವಯಂಚಾಲಿತವಾಗಿ ಸೇರಿಸುವುದಕ್ಕೆ ಬ್ಯಾಂಕುಗಳಿಗೆ ನಾವು ಸೂಚಿಸಬಹುದು. ಯುಪಿಐ ಲೈಟ್ನ ವ್ಯಾಲೆಟ್ನಲ್ಲಿರುವ ಹಣ ನಿರ್ದಿಷ್ಟ ಮಿತಿಗಿಂತ ಕಡಿಮೆಗೊಂಡ್ರೆ ಬ್ಯಾಂಕ್ ಖಾತೆಯಿಂದ ಹಣ ಸ್ವಯಂಚಾಲಿತವಾಗಿ ಲೈಟ್ಗೆ ಭರ್ತಿಯಾಗುತ್ತೆ. ಯುಪಿಐ ಲೈಟ್ ಪ್ರಯೋಜನವೇನು? ಸಾಮಾನ್ಯವಾಗಿ ಈಗ ಮಾರುಕಟ್ಟೆಯಲ್ಲಿ ಕ್ಯಾಶ್ ಬಳಕೆ ಬಹಳ ಕಡಿಮೆಯಾಗಿದೆ. ಸಣ್ಣ ಸಣ್ಣ ಮೊತ್ತದ ವಹಿವಾಟುಗಳಲ್ಲೂ ಈಗ ಯುಪಿಐ ಮೂಲಕವೇ ಹಣ ಪಾವತಿಸುವುದು ಹೆಚ್ಚಾಗಿದೆ. ಪ್ರತಿ ಬಾರಿಯೂ ಹಣ ಪಾವತಿಸುವಾಗ ಬ್ಯಾಂಕ್ ಖಾತೆಯಿಂದ ಪಡಿಬೇಕಾಗುತ್ತೆ. ಇದನ್ನು ತಪ್ಪಿಸುವುದಕ್ಕೆ ಯುಪಿಐ ಆಪ್ಗಳು ವ್ಯಾಲೆಟ್ ಪರಿಚಯಿಸಿದ್ವು. ಫೋನ್ ಪೇ, ಪೇಟಿಎಂನಲ್ಲಿ ವ್ಯಾಲೆಟ್ ಬಂದವು. ಇದೇ ರೀತಿ ಯುಪಿಐ ಲೈಟ್ ಅನ್ನೋ ಫೀಚರ್ ಅನ್ನ ಪರಿಚಯಿಸಲಾಗಿದೆ. ಇದು ಕೂಡ ವ್ಯಾಲೆಟ್ ರೀತಿಯದ್ದೇ, ಆದರೆ 2,000 ರೂಪಾಯಿವರೆಗೆ ಮಾತ್ರ ಅದರಲ್ಲಿ ಇರಿಸಬಹುದು. ಹಣ ಪಾವತಿಸುವಾಗ ಬ್ಯಾಂಕ್ ಖಾತೆ ಬಳಸೋ ಅವಶ್ಯಕತೆ ಇರುವುದಿಲ್ಲ. ಪಿನ್ ಹಾಕೋ ಅವಶ್ಯಕತೆ ಇಲ್ಲದೆ ಹಣ ಪಾವತಿಸಬಹುದು. ಇದರಿಂದ ಯುಪಿಐ ಬಳಕೆದಾರರಿಗೆ ಹಣ ಪಾವತಿಸುವ ಕೆಲಸ ಸಲೀಸಾಗುತ್ತೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.